ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆಯ 2,000 ದುಡ್ಡು ಗೌರ್ಮೆಂಟಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ದುಡ್ಡು ಈ ಒಂದು ಯೋಜನೆ ಸ್ಟಾಪ್ ಆಗುತ್ತೆ ಅನ್ನೋದು ಭಾಳ ಜನಕ್ಕೆ ಕನ್ಫ್ಯೂಸ್ನಲ್ಲಿದೆ. ಯಾಕಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿದ್ದಾರೆ ಫ್ರೆಂಡ್. ಒಂದು ಕೆಲವಷ್ಟು ವಿಡಿಯೋನಲ್ಲಿ ಈ ಒಂದು ಯೋಜನೆ 2,000 ಏನು ಗೌರ್ಮೆಂಟ್ ಕೊಡುತ್ತಲ್ಲ ಗೃಹಲಕ್ಷ್ಮಿ ಯೋಜನೆಗೆ ತಿಂಗಳ 2,000 ರೂಪಾಯಿ ಬರುತ್ತಲ್ಲ, ಈ ಒಂದು ಯೋಜನೆ ಸ್ಟಾಪ್ ಆಗುತ್ತೆ ಅನ್ನೋದು ಯೂಟ್ಯೂಬ್ನಲ್ಲಿ ವಿಡಿಯೋ ಬರ್ತಾಯಿದೆ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಯೋಜನೆ ಸ್ಟಾಪ್ ಆಗುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಬಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಈ ಒಂದು 2,000 ಹಣ ಸುಮಾರು ಒಂದು 10 ಕಂತಾಯಿತು ಅಥವಾ 12 ಕಂತಾಯಿತು ಅಥವಾ 9 ಕಂತಾಯಿತು. ಒಬ್ಬೊಬ್ಬರಿಗೆ ಬರ್ತಾಯಿದೆ, ಒಬ್ಬೊಬ್ಬರಿಗೆ ಕೆಲವಷ್ಟು ಜನಕ್ಕೆ ಇನ್ನೂ ಕೂಡ ಬರ್ತಾಯಿಲ್ಲ, ಕೆಲವಷ್ಟು ಜನಕ್ಕೆ ಬರ್ತಾಯಿದೆ. ಅಂದರೆ 95%, ನನಗೊಂದು ಅಂದಾಜು 95-96% ಜನಕ್ಕೆ ಬರ್ತಾಯಿದೆ. ಇನ್ನು 6% ಜನಕ್ಕೆ ಬರ್ತಾಯಿದೆ ಅಂತ ತಿಳ್ಕೊಳ್ಳಿ. ಈ ಒಂದು ಯೋಜನೆ ಎಲ್ಲರಿಗೂ ಕೂಡ ಕರೆಕ್ಟಾಗಿ ತಿಂಗಳಿಗೆ ಒಂದು ಸಲ 2,000 ಹಣ ಅವರ ಅಕೌಂಟಿಗೆ ಡೈರೆಕ್ಟಾಗಿ ಬರ್ತಾಯಿದೆ. ಆದರೆ ಈ ಒಂದು ಯೋಜನೆ ಕಂಟಿನ್ಯೂಯಸ್ ಆಗಿ ಇರುತ್ತೋ ಇಲ್ಲೋ ಅನ್ನೋದು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಆ ಒಂದು ವಿಡಿಯೋ ನೀವು ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ನೀವು ಆ ಒಂದು ವಿಡಿಯೋ ನೋಡ್ತಿರಲ್ಲ, ಆ ಒಂದು ವಿಡಿಯೋ ನೋಡಿರೋಂಥ ವಿಡಿಯೋ ಪಕ್ಕ ಫೇಕ್ ಫ್ರೆಂಡ್. ಯಾಕಪ್ಪ ಅಂದರೆ ಅವರು ಸುಳ್ಳು ಮಾಹಿತಿನ ಕೊಡ್ತಾಯಿದ್ದಾರೆ ಯೂಟ್ಯೂಬ್ನಲ್ಲಿ. ಯಾವುದೇ ಒಂದು ಕಾರಣಕ್ಕೂ 2,000 ಹಣ ನಿಮಗೆ ತಿಂಗಳ ಬರ್ತಾ ಇರುತ್ತೆ. ಈ ಒಂದು ಯೋಜನೆ ಇದೆಯಲ್ಲ ಗೌರ್ಮೆಂಟಿಂದ ಗೃಹಲಕ್ಷ್ಮಿ ಯೋಜನೆ, ಈ ಒಂದು ಯೋಜನೆ ಯಾವಾಗೂ ಕೂಡ ಸ್ಟಾಪ್ ಆಗೋಲ್ಲ. 5 ವರ್ಷ ಕಂಟಿನ್ಯೂಸ್ ಆಗುತ್ತೆ. ಈಗ 1 ವರ್ಷ ಆಗಿದೆ, ಇನ್ನೂ ಕೂಡ 4 ವರ್ಷ ಕಂಟಿನ್ಯೂಸ್ ಆಗಿ ನಿಮ್ಮೊಂದು ಅಕೌಂಟಿಗೆ ಡೈರೆಕ್ಟಾಗಿ 2,000 ಹಣ ಕರೆಕ್ಟಾಗಿ ತಿಂಗಳ ಬರ್ತಾ ಇರುತ್ತೆ ಫ್ರೆಂಡ್. ಒಂದು ತಿಂಗಳು ಬರಲಿಲ್ಲದ್ರೆ ಇನ್ನೊಂದು ತಿಂಗಳಿಗೆ 2 ತಿಂಗಳ ಹಣ ಕೂಡ ಬರ್ತಾ ಇರುತ್ತೆ. ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಈ ತಿಂಗಳು ಹಾಕಿದ್ರೆ ನೆಕ್ಸ್ಟ್ ತಿಂಗಳಿಲ್ಲ ಅಂದರೆ ಮುಂದಿನ ತಿಂಗಳು 2 ಕಂತು ದುಡ್ಡು ನಿಮ್ಮೊಂದು ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತೆ. ಹಾಗೆ ಈ ಒಂದು ಫೇಕ್ ವಿಷಯನ ಯಾರು ಕೂಡ ನಂಬಕ್ಕೆ ಹೋಗಬೇಡಿ. ಲೋಕಸಭಾ ಎಲೆಕ್ಷನ್ ಆದಮೇಲೆ ಈ ಒಂದು ಯೋಜನೆ ಸ್ಟಾಪ್ ಮಾಡ್ತಾರೆ ಅಂದು ಭಾಳ ಜನ ವಿಡಿಯೋ ನೋಡಿರ್ತೀರ. ಹಾಗಾಗಿ ಈ ಒಂದು ಕ್ಲಿಯರಿಟಿಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ನಿಮ್ಮೊಂದು ಅಕೌಂಟಿಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ತಿಂಗಳಾಗಿ 2,000 ಇನ್ನೂ 4 ವರ್ಷ ಕಂಟಿನ್ಯೂಸ್ ಆಗಿ ಬರುತ್ತೆ. ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇಂಥ ವಿಷಯಕ್ಕಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ನಿಮಗೆ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇಂಥ ವಿಡಿಯೋಸ್ನ ಟೇಕ್ ಕೇರ್, ಬಾಯ್ ಫ್ರೆಂಡ್.